ದಟ್ಟಾರಣ್ಯ ಚೋರ್ಲಾಘಾಟ್ನಲ್ಲಿ ಮಧ್ಯರಾತ್ರಿಯಲ್ಲಿ 400 ಕೋಟಿ ರೂಪಾಯಿ ಮಹಾ ದರೋಡೆ ಪ್ರಕರಣದ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಯಲಾಗಿದೆ. ಆರೋಪಿ ಕಿಶೋರ್ ಮತ್ತು ಜಯೇಶ್ ಮಾತನಾಡಿದ್ದು ಎನ್ನಲಾದ ಸಂಭಾಷಣೆಯಲ್ಲಿ ಗುಜರಾತ್ನ ದೊಡ್ಡ ರಾಜಕಾರಣಿ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಈ ಹಣದ ವಿಚಾರದಲ್ಲಿ ಗುಜರಾತ್ನ ದೊಡ್ಡ ರಾಜಕಾರಣಿ ಇದ್ದಾನೆ. ಹಣ ಮಿಸ್ ಆದ್ರೆ ಆ ರಾಜಕಾರಣಿ ವಿರಾಟ್ನ ಸುಮ್ಮನೆ ಬಿಡೋದಿಲ್ಲ. ಇನ್ನು ಇದರಲ್ಲಿ ಕರ್ನಾಟಕ ಪೊಲೀಸರು ಇದ್ದಾರೆ. ಹಣ ಎಲ್ಲೂ ಹೋಗಲ್ಲ ಎಂದಿರುವ ಆಡಿಯೋ ಬಯಲಾಗಿದೆ. आता कसं आहे की त्याच्यामध्ये जो मध्यस्थी माणूस आहे तो मोठा आहे. म्हणजे विराट आणि माझ्यामध्ये माणूस आहे तो फार मोठा माणूस आहे आणि मोठा पॉलिटिशियन आहे गुजरातचा. ते तुम्ही मला मोकळा करा की मला माझे पैसे जे घुसलेत, कारण माझ्यात दुसरं काही संबंध नाही. इन्व्हेस्टर सारखा आहे मी. कर्नाटकचे पोलीसवाले पण होते, त्यातनं मटेरियल कुठे गुम झाला. ಕರ್ನಾಟಕ ಗೋವಾ ಗಡಿಯಲ್ಲಿ ದರೋಡೆಯಾದ 400 ಕೋಟಿ ಮಹಾರಾಷ್ಟ್ರಕ್ಕೆ ಕಾಂಗ್ರೆಸ್ನವರೇ ಕಳಿಸ್ತಾ ಇದ್ರು ಅಂತ ಪರಿಷತ್ ವಿಪಕ್ಷ ನಾಯಕ ನಾರಾಯಣ ಸ್ವಾಮಿ ಆರೋಪಿಸಿದ್ದಾರೆ. ಆದರೆ ಬಿಜೆಪಿ ನಾಯಕರ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ. ಚುನಾವಣೆ ವೇಳೆ ಬರುವ ಅಮಿತ್ ಶಾ ಇವಾಗೆಲ್ಲಿ ಕಲಬುರಗಿಯಲ್ಲಿ ರೊಟ್ಟಿ ಮಾಡೋದು ಮೋದಿ ಗೊತ್ತಾಗುತ್ತೆ, ಈ ಹಣದ ಬಗ್ಗೆ ಯಾಕೆ ಗೊತ್ತಾಗಿಲ್ಲ ಅಂತ ಪ್ರಿಯಾಂಕ್ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ನವರು ಮಾಡ್ತಿರ್ತಕ್ಕಂಥದ್ದು, ಕಾಂಗ್ರೆಸ್ನವರು ಲೂಟಿ ಮಾಡ್ತಿದ್ದಾರೆ. ಯಾರ್ದಿದೆ ಅಂತ ತನಿಖೆ ಆಗಲಿ. ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್, ಬಿಜೆಪಿ ಇದ್ರೆ ಬಿಜೆಪಿ, NCP, ಶಿವಸೇನಾ ಯಾರ್ದಿದ್ರೆ ದಟ್ ಈಸ್ ಲೆಟ್ ಇಟ್ ಕಮ್ ಔಟ್ ಟು ಇನ್ವೆಸ್ಟಿಗೇಷನ್. ಡಿಮಾನಿಟೈಸೇಷನ್ ಅಂತ ಒಂದು ದೊಡ್ಡ ಸ್ಲೋಗನ್ ಕೊಟ್ಟು ಪ್ರಧಾನಮಂತ್ರಿಗಳು ಎಲ್ಲ ಕಪ್ಪು ಹಣ ವಾಪಸ್ ಬಂದ್ಬಿಡ್ತು ಅದು ಇದು ಅಂತ ಎಲ್ಲ ಊರೆಲ್ಲ ಹೇಳ್ಕೊಂಡು ಓಡಾಡಿದ್ರಲ್ರಿ. ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಅಮಿತ್ ಶಾ ಅವ್ರು ಎಲ್ಲಿದ್ದಾರೆ ಇವಾಗ? ಮಿಕ್ಕಿದ ಟೈಮ್ನಲ್ಲೆಲ್ಲ ಬರೀ ಚುನಾವಣೆಗೆ ಮಾತ್ರ ಇವರೆಲ್ಲ ಕಾಣಿಸ್ಕೋತಾರಲ್ಲ. ಕಲಬುರಗಿನಲ್ಲಿ ರೊಟ್ಟಿ ಆಗ್ತಾ ಇದೆ ಅಂತ ಪ್ರಧಾನಮಂತ್ರಿ ಗೊತ್ತಾಗಿದೆ, 400 ಕೋಟಿ ರೂಪಾಯಿ ಎಲ್ಲಿಂದ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ವಾ? ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣದಲ್ಲಿ ಕರ್ನಾಟಕ ಪೊಲೀಸ್ ಪಾತ್ರವೂ ಇದೆ ಅಂತ ವೈರಲ್ ಆಗಿರೋ ಆಡಿಯೋದಲ್ಲಿದೆ. ಆದರೆ ಕರ್ನಾಟಕ ಪೊಲೀಸರು ಭಾಗಿಯಾಗಿದ್ದಾರೆ ಅನ್ನೋದು ಸುಳ್ಳು. ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ನಮ್ಮ ಪೊಲೀಸರು ಇದರಲ್ಲಿ ಭಾಗಿಯಾಗಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು 400 ಕೋಟಿ ವಿಚಾರ ಕೇಳಿ ನನ್ನ ಎದೆ ಝಲ್ಲಂತೂ, ನಾನು ಕನಸಿನಲ್ಲೂ 400 ಕೋಟಿ ರೂಪಾಯಿ ಊಹಿಸಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ನಮಗೆ ಮೇಲ್ನೋಟಕ್ಕೆ ನಮಗೆ ಇಲ್ಲಿವರೆಗೂ ಮಾಹಿತಿ ಬಂದಿರೋ ಪ್ರಕಾರ ನಮ್ಮವರು ಯಾರೂ ಕೂಡ ಭಾಗಿಯಾಗಿಲ್ಲ. ಬೆಳಗಾಂ ಪೊಲೀಸ್ನವರು, ಕರ್ನಾಟಕ ಪೊಲೀಸ್ನವರು ಯಾರೂ ಕೂಡ ಭಾಗಿಯಾಗಿಲ್ಲ. ದಟ್ ಈಸ್ ದಿ ಇನ್ಫಾರ್ಮೇಶನ್ ಐ ಹ್ಯಾವ್. ನಾನು ನೋಡಿ 400 ಕೋಟಿ ಅಂದ ತಕ್ಷಣ ನನಗೆ ಹಬ್ಬ ಎದೆ ಚಲ್ಲನ್. 400 ಕೋಟಿ ದರೋಡೆ ಅಂತೆ. ಅದನ್ನ ನಮ್ಮ ಪೊಲೀಸರು, ಹೆಮ್ಮೆಯ ಪೊಲೀಸರು ಚೇಸ್ ಮಾಡಿ ಹಿಡಿದಿದ್ದಾರೆ. ಅವರಿಗೆ ಮೊದಲೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಈ ಎರಡೂ ದೃಶ್ಯಗಳನ್ನೊಮ್ಮೆ ನೋಡಿ. ತನ್ನ ಮನೆ ಕಟ್ಟುತ್ತಿದ್ದ ಜಾಗದಲ್ಲೇ ಸಿಕ್ಕ 75 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣವನ್ನ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದ ಬಡ ಕುಟುಂಬ. ಇಂಥ ಮಾದರಿ ಜನ ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಮೈ ಬಗ್ಗಿಸಿ ದುಡಿಯೋ ಶಕ್ತಿ ಇದ್ರೂ ಕಂಡವರ ಹಣ ಬಂಗಾರವನ್ನ ಕೊಳ್ಳೆ ಹೊಡಿತಾ ಇರೋ ಇಂಥ ಮಹಾದುಷ್ಟರು. ಕಂಟ್ರಿ ಪಿಸ್ಟೋಲ್ ಹಿಡಿದು ಚಿನ್ನದ ಅಂಗಡಿಗೆ ನುಗ್ಗಿದ ಇಬ್ಬರು ದರೋಡೆಕೋರರು ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ವಿಜಯಪುರದ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿರೋ ಚಿನ್ನದ ಅಂಗಡಿಯಲ್ಲಿ ಹೆಲ್ಮೆಟ್ ಧಾರಿಗಳು ದರೋಡೆ ಮಾಡಿದ್ದಾರೆ. ಮಹಾರುದ್ರ ಕಂಚಗಾರ್ ಅನ್ನೋರ ಅಂಗಡಿಗೆ ನುಗ್ಗಿ ಚಿನ್ನ ಎಗರಿಸಿ ಇದೇ ಅಂಗಡಿಗೆ ಬಂದಿದ್ದ ವೃದ್ಧೆಗೆ ಗನ್ ತೋರಿಸಿ ಬೆದರಿಸಿ 2 ಸುತ್ತು ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ. ಈ ವೇಳೆ ಆತ್ಮಲಿಂಗ ಹೂಗಾರ್ ಎಂಬುವರ ಕಾಲಿಗೆ ಗುಂಡು ತಾಗಿದ್ದು ಆಸ್ಪತ್ರೆ ಪಾಲಾಗಿದ್ದಾರೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ ನಿಂಬರ್ಗಿ, ಎಎಸ್ಪಿ ರಾಮನಗೌಡ ಹಟ್ಟಿ ಬಂದು ಪರಿಶೀಲಿಸಿದ್ದಾರೆ. ಇಡೀ ದರೋಡೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಖುಷಿಯಾಗಿ ಪ್ರವಾಸಕ್ಕೆ ತೆರಳಿದ ಪ್ರವಾಸಿಗರಿಗೆ ಆಘಾತವಾಗಿದೆ. ಸಮುದ್ರದಲ್ಲಿ ಬೋಟ್ ಪ್ರಯಾಣ ಮಾಡುವ ಸಂತಸದಲ್ಲಿದ್ದವರು ಏಕಾಏಕಿ ಬೋಟ್ ಪಲ್ಟಿಯಾಗಿ ಸಮುದ್ರಕ್ಕೆ ಬಿದ್ದಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ರಕ್ಕಸ ಗಾತ್ರದ ಅಲೆಗಳ ಹೊಡೆತಕ್ಕೆ ಬೋಟ್ ತಲೆಕೆಳಗಾಗಿದ್ದು ಇಬ್ಬರು ಜೀವವನ್ನೇ ಕಳೆದುಕೊಂಡಿದ್ದಾರೆ. ಮೈಸೂರಿನ ಸರಸ್ವತಿಪುರಂನಲ್ಲಿ ಬಿಪಿಒ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡೋ 28 ಜನ ಉಡುಪಿಯ ಕೋಡಿಬೇಂಗ್ರೆಗೆ ಬಂದಿದ್ರು. ತಲಾ 14 ಜನ 2 ಟೂರಿಸ್ಟ್ ಬೋಟ್ ಹತ್ತಿ ಸಮುದ್ರದಲ್ಲಿ ಹೊರಟಿದ್ರು. ಆದರೆ ದೈತ್ಯ ಅಲೆಗಳು ಅಪ್ಪಳಿಸಿದ ರಭಸಕ್ಕೆ ಒಂದು ಬೋಟ್ ಮುಳುಗಿದೆ. 15 ಜನ ನೀರಿಗೆ ಬಿದ್ದಿದ್ದಾರೆ. ಈ ವೇಳೆ ಬೋಟ್ನಲ್ಲಿದ್ದ 22 ವರ್ಷದ ಶಂಕರಪ್ಪ, 23 ವರ್ಷದ ಸಿಂಧು ಸಾವನ್ನಪ್ಪಿದ್ದಾರೆ. ಇನ್ನು ಧರ್ಮರಾಜ್ ಮತ್ತು ದಿಶಾ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಟೂರಿಸ್ಟ್ ಬೋಟ್ ಸಿಬ್ಬಂದಿ ಸುರಕ್ಷತಾ ಕ್ರಮ ಪಾಲಿಸಿದ್ರಾ, ಲೈಫ್ ಜಾಕೆಟ್ ಧರಿಸದೇ ಹೋಗಿದ್ರಾ ಅಂತ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದ್ದಾರೆ. ನದಿ ಬಂದು ಸಮುದ್ರಕ್ಕೆ ಸೇರುವ ಕೋಡಿಬೆಂಗ್ರೆಯ ಅಳಿವೆ ಬಾಗಿಲಲ್ಲೇ ಈ ಬೋಟ್ ದುರಂತ ನಡೆದಿದೆ.
ಡಾಲ್ಫಿನ್ಗಳು ಹಾರುವುದನ್ನೇ ಬಂಡವಾಳ ಮಾಡಿಕೊಂಡಿರೋ ಬೋಟ್ ಮಾಲೀಕರು ಪ್ರವಾಸಿಗರನ್ನ ಇಂಥ ಅಪಾಯಕಾರಿ ಜಾಗಕ್ಕೆ ಕರೆದೊಯ್ದಿದ್ದಾರೆ. ಸುಹಾಸ್ ಮತ್ತು ಸೂಫಿಯಾನ್ ಮಾಲೀಕತ್ವದ ಟೂರಿಸ್ಟ್ ಬೋಟ್ ಸಿಬ್ಬಂದಿ ಹೆಚ್ಚು ಹಣದ ಲಾಭಕ್ಕಾಗಿ ಹೀಗೆ ಪ್ರವಾಸಿಗರ ಜೀವಕ್ಕೆ ಕುತ್ತು ತಂದ ಆರೋಪ ಎದುರಿಸ್ತಾ ಇದ್ದಾರೆ. ಸಮುದ್ರದಲ್ಲಿ ಮುಳುಗುತ್ತಿದ್ದ 3 ಪ್ರವಾಸಿಗರನ್ನ ರೋಚಕವಾಗಿ ರಕ್ಷಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದ ಮೇನ್ ಬೀಚ್ನಲ್ಲಿ 3 ಜೀವ ಉಳಿಸಲಾಗಿದೆ. ಚಿತ್ರದುರ್ಗ ಗೋಕರ್ಣಕ್ಕೆ 21 ಜನ ಪ್ರವಾಸಕ್ಕೆ ತೆರಳಿದ್ರು. ಲೈಫ್ ಗಾರ್ಡ್ ಸಿಬ್ಬಂದಿ ಎಚ್ಚರಿಕೆ ನೀಡ್ತಾ ಇದ್ರು, ಕೇಳದೆ ಸಮುದ್ರಕ್ಕಿಳಿದಿದ್ರು. ಆದ್ರೆ ಅಲೆಗಳ ಅಬ್ಬರಕ್ಕೆ ಮನು, ಶಿವು ಮತ್ತು ಕಿರಣ್ ಕೊಚ್ಚಿ ಹೋಗಿದ್ದಾರೆ. ತಕ್ಷಣ ಇದನ್ನ ಕಂಡ ಲೈಫ್ ಗಾರ್ಡ್ ಸಿಬ್ಬಂದಿ ಲೋಕೇಶ್ ಹರಿಕಂತ್ರ, ಶಿವಪ್ರಸಾದ್ ಅಂಬಿಗಾ, ರೋಷನ್ ಖಾರ್ವಿ ಮತ್ತು ಮೋಹನ್ ಅಂಬಿ ಸಮುದ್ರಕ್ಕಿಳಿದು ಪ್ರವಾಸಿಗರ ಜೀವ ಉಳಿಸಿ ದಡ ಸೇರಿಸಿದ್ದಾರೆ. ಬಿಎಂಟಿಸಿ ಬಸ್ನ ಇಡೀ ಹಿಂಭಾಗ ಛಿದ್ರವಾಗಿರೋದು ನೋಡಿ. ಅಕಸ್ಮಾತ್ ಈ ಬಸ್ನಲ್ಲಿ ಪ್ರಯಾಣಿಕರಿದ್ದಿದ್ರೆ ಅದೇನ್ ಗತಿ ಆಗ್ತಿತ್ತೋ ಏನು. ಅಷ್ಟಕ್ಕೂ ಈ ಬಿಎಂಟಿಸಿ ಬಸ್ ಈ ಮಟ್ಟಕ್ಕೆ ಜಖಮ್ ಆಗೋಕೆ ಕಾರಣ ತಿಳಿದ್ರೆ ನೀವು ಶಾಕ್ ಆಗ್ತೀರಾ. ಯಾಕೆಂದ್ರೆ ಈ ಬಿಎಂಟಿಸಿ ಬಸ್ಗೆ ಡಿಕ್ಕಿ ಆಗಿರೋದು ರೈಲು. ಬೆಂಗಳೂರಿನ ಸಾದರಮಂಗಲ ಬಳಿ ಬಿಎಂಟಿಸಿ ಬಸ್ಗೆ ರೈಲ್ ಡಿಕ್ಕಿ ಹೊಡೆದಿದ್ದು ದೊಡ್ಡ ದುರಂತವೊಂದು ತಪ್ಪಿದೆ. ರೈಲು ಡಿಕ್ಕಿಯ ರಭಸಕ್ಕೆ ಬಸ್ನ ಹಿಂಭಾಗ ಸಂಪೂರ್ಣ ಜಖಮಾಗಿದೆ. ಅದೃಷ್ಟವಶಾತ್ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಕರು ಯಾರೂ ಇರದ ಕಾರಣ ಯಾವುದೇ ಜೀವಹಾನಿ ಆಗಿಲ್ಲ. ಬಸ್ನಲ್ಲಿದ್ದ ನಿರ್ವಾಹಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಡಿಪೋದಿಂದ ಕಾಡುಗೋಡಿ ಬಸ್ ನಿಲ್ದಾಣಕ್ಕೆ ಹೊರಟಿದ್ದ ಬಸ್ ರಿವರ್ಸ್ ತೆಗೆದುಕೊಳ್ಳುವ ವೇಳೆ ರೈಲ್ವೆ ಹಳಿ ಮೇಲೆ ನುಗ್ಗಿದ್ರಿಂದ ಡಿಕ್ಕಿಯಾಗಿದೆ. ಅಧಿಕೃತ ರಸ್ತೆ ಇದ್ರೂ ಹತ್ತಿರ ಆಗುತ್ತೆ ಅಂತ ಬೇರೆ ರಸ್ತೆಯಲ್ಲಿ ಬಂದ ಬಿಎಂಟಿಸಿ ಚಾಲಕನ ಅಜಾಗರೂಕತೆಯಿಂದಲೇ ಈ ಘಟನೆ ನಡೆದಿದೆ ಎನ್ನಲಾಗಿದೆ. 30ರಿಂದ 35 ಲಕ್ಷ ಹಣ ಖರ್ಚು ಮಾಡಿ ಮದುವೆ ಮಾಡಿ ಇನ್ನೂ 2 ವರ್ಷಗಳಾಗಿತ್ತು ಅಷ್ಟೇ. ಇಷ್ಟು ಮಾಡಿದ್ರೂ ವರದಕ್ಷಿಣೆಗಾಗಿ ಕಿರುಕುಳ ನೀಡಿದ ಆರೋಪ ಮಾಡಲಾಗಿದ್ದು ವಿವಾಹಿತೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ಯಡಿಯೂರು ಕೆರೆ ಬಳಿ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಕೀರ್ತಿ ಶವ ಸಿಕ್ಕಿದೆ. 2023ರ ನವೆಂಬರ್ನಲ್ಲಿ ಕೀರ್ತಿ ಗುರುಪ್ರಸಾದ್ ಮದುವೆಯನ್ನ ಸುಮಾರು 30ರಿಂದ 35 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿತ್ತು. ಮತ್ತೆ ಡಿಸೆಂಬರ್ನಲ್ಲಿ ಮನೆ ಕಟ್ಟಲು ಪತಿ ಗುರುಪ್ರಸಾದ್ 10 ಲಕ್ಷ ರೂಪಾಯಿ ಕೇಳಿದ್ದ. ಕೀರ್ತಿ ಪೋಷಕರು 8 ಲಕ್ಷ ಹಣ ನೀಡಿದ್ರು ಎನ್ನಲಾಗಿದೆ. ಆದರೂ ಕಿರುಕುಳ ನೀಡಿದ ಆರೋಪ ಮಾಡಲಾಗಿದೆ. ಭಾನುವಾರ ಕೀರ್ತಿ ತಲೆ ತಿರುಗಿ ಬಿದ್ದಿದ್ದಾಳೆ, ಆಸ್ಪತ್ರೆಗೆ ಸೇರಿಸಿದ್ದೇವೆ ಅಂತ ಈಕೆ ಪೋಷಕರಿಗೆ ಗುರುಪ್ರಸಾದ್ ತಿಳಿಸಿದ್ದ. ಬಂದು ನೋಡಿದ ಕೀರ್ತಿ ಪೋಷಕರಿಗೆ ಮಗಳು ಮೃತಪಟ್ಟಿದ್ದು ನೋಡಿ ಆಘಾತವಾಗಿದೆ. ಬಳಿಕ ಪ್ರತಿ ಗುರುಪ್ರಸಾದ್ ಹಾಗೂ ಕುಟುಂಬದವರ ವಿರುದ್ಧ ವರದಕ್ಷಿಣೆ ಕಿರುಕುಳ ಕೇಸ್ ದಾಖಲಿಸಲಾಗಿದೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಹಾಕಿ ಕಳೆದ 13 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನನ್ನ ಕೇರಳ ಗಡಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರು ರಾಜೀವ್ ಗೌಡನನ್ನ ಬಂಧಿಸಿ ಚಿಕ್ಕಬಳ್ಳಾಪುರಕ್ಕೆ ಕರೆತರುತ್ತಿದ್ದಾರೆ. ಇನ್ನು ರಾಜೀವ್ ಗೌಡನಿಗೆ ಮಂಗಳೂರಿನ ಭಾರಿ ಶ್ರೀಮಂತ ಉದ್ಯಮಿ ಆಶ್ರಯ ನೀಡಿದ್ದ ಎನ್ನಲಾಗಿದೆ. ಆಶ್ರಯ ನೀಡಿದ್ದ ಆ ಉದ್ಯಮಿಯ ಕಾರಿನಲ್ಲೇ ರಾಜೀವ್ ಗೌಡ ಮಂಗಳೂರಿನಿಂದ ಕೇರಳಕ್ಕೆ ಪರಾರಿಯಾಗಿದ್ದ. ಪೊಲೀಸರ ದಿಕ್ಕು ತಪ್ಪಿಸಲು ರೈಲ್ವೆ ನಿಲ್ದಾಣದಲ್ಲಿ ಕಾರ್ ಬಿಟ್ಟು ಉದ್ಯಮಿ ಕಾರ್ನಲ್ಲಿ ಕೇರಳಕ್ಕೆ ತೆರಳಿದ್ದ. ಉದ್ಯಮಿಯ ಕಾರು ತಲಪಾಡಿ ಮಾರ್ಗವಾಗಿ ಕಾಸರಗೋಡು ಕಡೆ ತೆರಳಿದ್ದ ಜಾಡು ಪತ್ತೆ ಹಚ್ಚಿದ್ದ ಪೊಲೀಸರು ರಾಜೀವ್ ಗೌಡನನ್ನು ಬಂಧಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಲ್ಲಿ ಭಾನುವಾರ ರಾತ್ರಿ ನಡೆದ ಬೊಂಬೆ ನಾಡ ಗಂಗೋತ್ಸವ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ವಿಜೇತ ಗಿಲ್ಲಿ ನಟ ಭಾಗಿಯಾಗಿದ್ದರು. ಈ ವೇಳೆ ಗಿಲ್ಲಿ ಭೇಟಿಯಾಗಲು ಅಭಿಮಾನಿಗಳು ವೇದಿಕೆಯತ್ತ ನುಗ್ಗಿದ್ದಾರೆ. ಈ ವೇಳೆ ಪೊಲೀಸರು ಬೌನ್ಸರ್ಗಳು ಗಿಲ್ಲಿ ರಕ್ಷಣೆ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಡು ಹಾಡುವ ಮೂಲಕ ಗಿಲ್ಲಿ ಜನರನ್ನು ರಂಜಿಸಿದ್ರು. ಶಾಸಕ ಸಿಪಿ ಯೋಗೇಶ್ವರ್ ಗಿಲ್ಲಿಯನ್ನು ಸನ್ಮಾನಿಸಿದರು. ಇತ್ತ ಕನಕಪುರದಲ್ಲಿ ಕನಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ಮೆಹಂದಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟ ರಘು, ಕಾವ್ಯ, ಧನುಷ್ ಭಾಗಿಯಾಗಿದ್ದರು. ವಿಂಜೋ ಗೇಮಿಂಗ್ ಕಚೇರಿಗಳ ಮೇಲೆ ದಾಳಿ ನಡೆಸಿದ್ದ ಇಡಿ ಅಧಿಕಾರಿಗಳು ಇದೀಗ ಪ್ರಕರಣದ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ತನಿಖೆ ವೇಳೆ ಸುಮಾರು 3,522 ಕೋಟಿ ರೂಪಾಯಿ ಹಣ ಅಕ್ರಮ ನಡೆಸಿರುವುದು ಬೆಳಕಿಗೆ ಬಂದಿದೆ. ತನಿಖೆ ವೇಳೆ ಜನರಿಗೆ ವಂಚಿಸುವ ಉದ್ದೇಶದಿಂದಲೇ ವಿಂಜೋ ಆಪ್ ತಯಾರಿಸಿರುವುದು ಮತ್ತು ಸುಮಾರು 3,522 ಕೋಟಿ ಅಕ್ರಮ ನಡೆದಿರುವುದು ಬೆಳಕಿಗೆ ಬಂದಿದೆ. ವಿಂಜೋ ಆಪ್ ಸಿಬ್ಬಂದಿ ಜನರಿಗೆ ನಂಬಿಕೆ ಹುಟ್ಟಿಸಿ ವಂಚನೆಗೆ ಹಿಡಿದಿದ್ರು. 100ಕ್ಕೂ ಹೆಚ್ಚು ರೀತಿಯ ಆನ್ಲೈನ್ ಗೇಮ್ ನಡೆಸುತ್ತಾ ಗೇಮ್ ಆಡುವವರಿಗೆ ಆರಂಭದಲ್ಲೇ ಹೆಚ್ಚಿನ ಆದಾಯ ಬರುವ ರೀತಿ ಮಾಡುತ್ತಿದ್ರು. ಹೀಗಾಗಿ ದೇಶಾದ್ಯಂತ ಸುಮಾರು 25 ಕೋಟಿ ಜನರು ಈ ವಿಂಜೋ ಆಪ್ ಬಳಕೆ ಮಾಡ್ತಿದ್ರು. ಕೋಟಿ ಬಳಕೆದಾರರು ಹೆಚ್ಚಾದ ಬಳಿಕ ಕಂಪನಿ ವಂಚನೆಗೆ ಇಳಿದಿತ್ತು. ಎಐ ಮೂಲಕ ಜನರನ್ನ ಸೋಲಿಸಿ ಸುಮಾರು ಕೋಟಿ ಹಣವನ್ನು ವ್ಯವಸ್ಥಿತವಾಗಿ ವಂಚನೆ ಮಾಡಲಾಗಿದೆ. 2021-2022ರ ಸಾಲಿನಲ್ಲಿ 3,522 ಕೋಟಿ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ.
ಈ ಹಣವನ್ನು ಯುಎಸ್ ಸಿಂಗಾಪುರದ ಶೆಲ್ ಕಂಪನಿಗಳ ಮೂಲಕ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ. ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆದ 77ನೇ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾರತದ ಸೇನಾ ಶಕ್ತಿಯ ಅನಾವರಣವಾಗಿದೆ. ಇದೇ ಮೊದಲ ಬಾರಿಗೆ ಭಾರತೀಯ ಸೇನಾ ತುಕಡಿಗಳ ಯುದ್ಧ ಶ್ರೇಣಿ ರಚನೆಯನ್ನು ಪ್ರದರ್ಶಿಸಲಾಯಿತು. ಕ್ಷಿಪಣಿ, ಸೇನಾ ಟ್ಯಾಂಕರ್, ಯುದ್ಧ ವಿಮಾನಗಳ ಪ್ರದರ್ಶನ ನಡೆಯಿತು. ಸ್ವದೇಶಿ ನಿರ್ಮಿತ ಅತ್ಯಾಧುನಿಕ ಧ್ರುವ್ ಹಗುರ ಹೆಲಿಕಾಪ್ಟರ್ ಆಪರೇಷನ್ ಸಿಂಧೂರ್ ಧ್ವಜವನ್ನು ಪ್ರದರ್ಶಿಸಿತು. ಕರ್ತವ್ಯ ಪಥದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆಗೆ 3ನೇ ಸಾಲಿನಲ್ಲಿ ಆಸನ ವ್ಯವಸ್ಥೆ ಮಾಡಿದ್ದು ವಿವಾದಕ್ಕೆ ಗುರಿಯಾಗಿದೆ. 2014ರ ತನಕ ವಿಪಕ್ಷ ನಾಯಕರು ಮೊದಲ ಸಾಲಿನಲ್ಲಿ ಕೂರ್ತಿದ್ರು. ಈಗ ಮೋದಿ ಸರ್ಕಾರ ಶಿಷ್ಟಾಚಾರ ಉಲ್ಲಂಘಿಸಿದೆ, ವಿಪಕ್ಷ ನಾಯಕರಿಗೆ ಅವಮಾನಿಸಿದೆ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಗಣರಾಜ್ಯೋತ್ಸವ ಅಂಗವಾಗಿ ಪಂಜಾಬ್ನ ಅಠಾರಿ ವಾಘಾ ಗಡಿಯಲ್ಲಿ ಬೀಟಿಂಗ್ ರಿಟ್ರೀಟ್ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಭಾರತದ ಬಿಎಸ್ಎಫ್ ಯೋಧರು ಪಾಕಿಸ್ತಾನಿ ರೇಂಜರ್ಸ್ಗೆ ಸಿಹಿ ಹಂಚಿದ್ರು. ರಾಜ್ಯದಲ್ಲೂ ಗಣರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿದ್ದು. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿದ್ರು. ತೆರೆದ ಜೀಪ್ನಲ್ಲಿ ರಾಜ್ಯಪಾಲರು ಪೊಲೀಸ್ ಪಡೆ, ಸೇನಾ ಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಇತ್ತ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಧ್ವಜಾರೋಹಣ ನೆರವೇರಿಸಿದರು. ಗಣರಾಜ್ಯೋತ್ಸವದ ಅಂಗವಾಗಿ ನಾಡಿನ ಜನತೆಗೆ ಸಿಎಂ ಸಂದೇಶ ನೀಡಿದರು. ಸಂವಿಧಾನ ವಿರೋಧಿಸುವವರು, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರುವವರು, ನಾವು ಸಂವಿಧಾನ ರಕ್ಷಿಸಿದರೆ ಸಂವಿಧಾನ ನಮ್ಮನ್ನು ರಕ್ಷಿಸುತ್ತದೆ ಎಂದರು. ಸಂವಿಧಾನವನ್ನು ವಿರೋಧಿಸುತ್ತಿರುವವರು, ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರುವವರು, ಅವರು ಬಡವರ, ರೈತರ, ಕಾರ್ಮಿಕರ, ದಲಿತರ, ಶೋಷಿತರ ಪರವಾದ ಕಾನೂನುಗಳು ಮತ್ತು ಕಾರ್ಯಕ್ರಮಗಳನ್ನು ವಿರೋಧಿಸುವವರು ಎನ್ನುವುದನ್ನು ಜನತೆ ಅರ್ಥ ಮಾಡಿಕೊಳ್ಳಬೇಕು. ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಸಿಗದಿರುವುದು ವಿವಾದಕ್ಕೆ ಗುರಿಯಾಗಿದೆ. ಕರ್ನಾಟಕ ಈ ಬಾರಿ ಸಿರಿಧಾನ್ಯದಿಂದ ಮೈಕ್ರೋ ಚಿಪ್ವರೆಗೆ ಎಂಬ ಸ್ತಬ್ಧ ಚಿತ್ರವನ್ನು ಕಳಿಸಿತ್ತು. ಆದರೆ ಪರೇಡ್ನಲ್ಲಿ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ಕರ್ನಾಟಕ ಸ್ತಬ್ಧ ಚಿತ್ರವನ್ನು ಕೆಂಪುಕೋಟೆಯ ಭಾರತ ಪರ್ವದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಕೇಂದ್ರ ಸರ್ಕಾರ ಸ್ತಬ್ಧ ಚಿತ್ರ ವಿಚಾರದಲ್ಲೂ ರಾಜಕೀಯ ಮಾಡ್ತಿದೆ ಅಂತ ರಾಜ್ಯ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಚಿತ್ರ ನಿರ್ದೇಶಕ ಸುನಿ ಪರೇಡ್ನಿಂದ ಕರ್ನಾಟಕದ ಸ್ತಬ್ಧ ಚಿತ್ರ ಕಾಣೆಯಾಗಿದ್ದು ವಿಷಾದನೀಯ ಎಂದಿದ್ದಾರೆ. ಪರ್ಯಾಯ ನಿಯಮದಂತೆ ಕರ್ನಾಟಕಕ್ಕೆ ಅವಕಾಶ ತಪ್ಪಿದೆ ಅಂದುಕೊಂಡ್ರು ಉತ್ತರ ಪ್ರದೇಶ ಮತ್ತು ಗುಜರಾತ್ ಸ್ತಬ್ಧ ಚಿತ್ರಗಳಿಗೆ ಪ್ರತಿ ವರ್ಷ ಅವಕಾಶ ಸಿಗುತ್ತಿದೆ. ಈ ಇಬ್ಬಂದಿ ನೀತಿಗೆ ನನ್ನ ಧಿಕ್ಕಾರ ಅಂತ ಸುನಿ ಅಸಮಾಧಾನ ಹೊರಹಾಕಿದ್ದಾರೆ. ಭಾರತ ಯುರೋಪ್ ಒಕ್ಕೂಟದ ಜೊತೆಗಿನ ವ್ಯಾಪಾರ ಒಪ್ಪಂದದ ಭಾಗವಾಗಿ ಕಾರುಗಳ ಮೇಲಿನ ಸುಂಕವನ್ನ ಶೇಕಡ 40ಕ್ಕೆ ಇಳಿಸಲಾಗಿದೆ. ಭಾರತ ಸದ್ಯ ವಿದೇಶಿ ಕಾರುಗಳ ಮೇಲೆ 110% ಸುಂಕ ಹೇರ್ತಾ ಇದೆ. ಸುಂಕ ಕಡಿತದಿಂದ ಬಿಎಂಡಬ್ಲ್ಯೂ, ಬೆನ್ಸ್, ಫೋಕ್ಸ್ವ್ಯಾಗನ್ ಸೇರಿದಂತೆ ಹಲವು ಲಕ್ಸುರಿ ಕಾರುಗಳ ಬೆಲೆ ಗಣನೀಯವಾಗಿ ಕಡಿಮೆಯಾಗಲಿದೆ. ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಯುರೋಪ್ ಒಕ್ಕೂಟದ ಅಧ್ಯಕ್ಷೆ ಉರ್ಸುಲಾ ವಾಂಡರ್ಲೇಯನ್, ಯಶಸ್ವಿ ಭಾರತ ಜಗತ್ತನ್ನ ಹೆಚ್ಚು ಸ್ಥಿರ, ಸಮೃದ್ಧ ಮತ್ತು ಸುರಕ್ಷಿತವಾಗಿಡುತ್ತೆ, ಇದರಿಂದ ನಮ್ಮೆಲ್ಲರಿಗೂ ಲಾಭವಾಗುತ್ತೆ ಎಂದಿದ್ದಾರೆ. ಮಂಗಳವಾರ ಮೋದಿ ಮತ್ತು ಉರ್ಸುಲಾ ನಡುವೆ ಮಾತುಕತೆ ನಡೆಯಲಿದೆ. ಈ ವೇಳೆ ಎಲ್ಲಾ ವ್ಯಾಪಾರ ಒಪ್ಪಂದಗಳ ತಾಯಿ ಅಂತಲೇ ಬಣ್ಣಿಸಲಾಗಿರುವ ಭಾರತ ಯುರೋಪ್ ಒಕ್ಕೂಟದ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳುವ ಸಾಧ್ಯತೆ ಇದೆ. ಅಮೆರಿಕದಲ್ಲಿ ಮೃತ್ಯು ಸ್ವರೂಪಿ ಹಿಮಪಾತ ಮತ್ತು ಚಳಿಯಿಂದ 18 ಮಂದಿ ಬಲಿಯಾಗಿದ್ದಾರೆ. ಮಹಾನಗರಗಳು ಹಿಮದಲ್ಲಿ ಮುಚ್ಚಿ ಹೋಗಿವೆ. ಹವಾಮಾನ ವೈಪರೀತ್ಯದಿಂದಾಗಿ ಅಮೆರಿಕದಲ್ಲಿ 20,000ಕ್ಕೂ ಅಧಿಕ ವಿಮಾನಗಳ ಹಾರಾಟ ರದ್ದಾಗಿದೆ. ಏರ್ಪೋರ್ಟ್ಗಳು, ವಿಮಾನಗಳು ಹಿಮದಲ್ಲಿ ಮುಚ್ಚಿ ಹೋಗಿವೆ. ಬಂಗೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ 8 ಜನರಿದ್ದ ಖಾಸಗಿ ಜೆಟ್ ಪತನವಾಗಿ ಹೊತ್ತಿ ಉರಿದಿದೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ತನಗೆ ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ ಬಾಲಕ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಸರ್ಕಾರ ಬಂಪರ್ ಬಹುಮಾನವನ್ನೇ ನೀಡಿದೆ. ರಿತ್ತಿ ಕುಟುಂಬಕ್ಕೆ 30-40 ಅಳತೆಯ ನಿವೇಶನ ಹಾಗೂ ಮನೆ ನಿರ್ಮಾಣಕ್ಕೆ 5 ಲಕ್ಷ ನಗದು ನೀಡಲಾಗಿದೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ತನಗೆ ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ ಬಾಲಕ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಸರ್ಕಾರ ಬಂಪರ್ ಬಹುಮಾನವನ್ನೇ ನೀಡಿದೆ. ರಿತ್ತಿ ಕುಟುಂಬಕ್ಕೆ 30-40 ಅಳತೆಯ ನಿವೇಶನ ಹಾಗೂ ಮನೆ ನಿರ್ಮಾಣಕ್ಕೆ 5 ಲಕ್ಷ ನಗದು ನೀಡಲಾಗಿದೆ. ಜೊತೆಗೆ ಕಸ್ತೂರವ್ವಗೆ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಘೋಷಣೆ ಮಾಡಲಾಗಿದೆ. ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಸೈಟ್ ಪತ್ರ ನೇಮಕಾತಿ ಆದೇಶ ಪತ್ರವನ್ನು ನೀಡಿದ್ದಾರೆ.
ಲಕ್ಕುಂಡಿ ಗತವೈಭವ ರಾಜ್ಯವಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿಯೂ ಬಿಂಬಿತವಾಗಿದೆ. ಲಕ್ಕುಂಡಿ ಗ್ರಾಮ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಆಗಬೇಕು. ಈ ಸಂಬಂಧ ಯುನೆಸ್ಕೋ ಜೊತೆ ಪತ್ರ ವ್ಯವಹಾರ ನಡೆಸಲಾಗಿದೆ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಸಾಲು ರಜೆ ಹಿನ್ನೆಲೆ ಬೇರೆ ಬೇರೆ ಜಿಲ್ಲೆಗಳತ್ತ ಪ್ರವಾಸ ಹೋಗಿದ್ದ ಜನರು ಬೆಂಗಳೂರಿಗೆ ವಾಪಸ್ಸಾಗುತ್ತಿದ್ದಾರೆ. ಇದರಿಂದ ನೆಲಮಂಗಲ ಕುಣಿಗಲ್ ರಸ್ತೆಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಚೀನಾ ಸೇನೆಯ ಜನರಲ್ ಆಗಿದ್ದ ಝಾಂಗ್ ಯುಶಿಯಾ ಅವರನ್ನ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ವಜಾ ಮಾಡಿದ್ದಾರೆ. ಈ ಹಿಂದೆ ಝಾಂಗ್ ಯುಶಿಯಾ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದ ಹಿನ್ನೆಲೆ ತನಿಖೆಗೆ ಆದೇಶಿಸಲಾಗಿತ್ತು. ಈ ಬಾರಿಯ ರಣಜಿ ಕ್ರಿಕೆಟ್ನಲ್ಲಿ ಕರ್ನಾಟಕದ ಕಳಪೆ ಪ್ರದರ್ಶನ ಹಿನ್ನೆಲೆ ಮಯಾಂಕ್ ಅಗರ್ವಾಲ್ ಅವರನ್ನ ನಾಯಕ ಸ್ಥಾನದಿಂದ ವಜಾ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ ನಿನ್ನೆ 14,690 ಇತ್ತು. ಇಂದು 14,845ಕ್ಕೆ ಏರಿಕೆಯಾಗಿದೆ. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ ನಿನ್ನೆ 16,026 ರೂಪಾಯಿ ಇತ್ತು. ಇಂದು 16,195ಕ್ಕೆ